ಕೊಡ್ತೀರಾ ಸರ್ ಮಕ್ಕಳಿಗೆ? 40,000 ಮಕ್ಕಳಿಗೆ ಕೂಡ ಬಿಸ್ಕೆಟ್ ಕೊಡ್ತಾರೆ. ಯಾಕಂದರೆ ಒಂದ್ಸಲ ನಮಗೆ ನೀರು ಸ್ಟಾರ್ಟ್ ಆಯ್ತಂದ್ರೆ ಅದು ಎಂಡ್ ಆಗಲಿಕ್ಕೆ ಈಗ 2 TMC ಇದೆಯಲ್ಲ, ಅದು 1.9 1.8 ಕಡಿಮೆ ಆಗ್ತಾ ಆದರೂ ನಮ್ಗೆ 20 TMC ಆಗುತ್ತೆ. ಒಂದ್ಸಲ 5 TMC ನೀರು ಬಂತು ಒಂದಿನ ಅಂದರೆ ಅದು ಎಂಡ್ ಆಗ್ಲಿಕ್ಕೆ ನಮಗೆ ಮತ್ತೆ 15-20 TMC ನೀರು ಹಾಗೆ ತುಂಬಿದೆ. ಸದ್ಯಕ್ಕೆ ಏನು ತೊಂದರೆ ಇಲ್ಲ. ಅದನ್ನು ಅಲ್ಲಿಂದ ಮಾಹಿತಿ ಬಂದಷ್ಟು ನಮ್ಗೆ ಗೊತ್ತಿಲ್ಲ. ಸರ್, ಡ್ಯಾಮ್ ಭದ್ರತೆ ಅಂತೆಲ್ಲ ಮಾತಾಡ್ತಾರೆ. ಪ್ರೀ ವೆಡ್ಡಿಂಗ್ ಶೂಟಿಂಗ್ ಎಲ್ಲ ಹೆಂಗೆ ಅವಕಾಶ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾವು ಇಟ್ ಈಸ್ ಎ ಸೆಕ್ಯೂರಿಟಿ ಲೂಪ್ ಹೋಲ್ ಸರ್. ನಮ್ಮನ್ನ ಸುದ್ದಿ ಮಾಡಲಿಕ್ಕೆ ಕಾಮನ್ ಪೀಪಲ್ ಸರ್ ಮೇಲೆ ಕೊಪ್ಪಳ ಕೊಪ್ಪಳ ಪೊಲೀಸ್ ಇಲಾಖೆಯವರು ಅದನ್ನು ತನಿಖೆ ಮಾಡ್ತಾ ಇದ್ದಾರೆ. ಕಮ್ಯುನಿಕೇಟ್ ಮಾಡೋದು ಒಳ್ಳೆ ಇವ್ರ ಕಡೆಯಿಂದ ಕೊಪ್ಪಳ ಜಿಲ್ಲೆಯಲ್ಲಿ ಅದ್ರ ಬಗ್ಗೆ ಪ್ರಕರಣ ದಾಖಲಾಗಿದೆ. ತನಿಖೆ ಕೂಡ ಮಾಡ್ತಾ ಇದ್ದಾರೆ. ನನಗೂ ಸುಮಾರು ಜನ ಪತ್ರಿಕೆದವರು ಫೋನ್ ಮಾಡಿದರು. ನಾನು SP ಕೊಪ್ಪಳದವ್ರಿಗೆ ಮಾತಾಡಿದ್ದೆ ಆ ವಿಚಾರದ ಬಗ್ಗೆ. ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಸರ್ ಅಂತ ಹೇಳಿದ್ದಾರೆ. ಪ್ಯೂರ್ಲಿ ಅವ್ರ ಪ್ರೊಡಿಕ್ಷನ್ ಆಗಿದೆ, ಹಾಗಾಗಿ ಅವರೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಪ್ರೌಢಶಾಲೆ ಮಕ್ಕಳಿಗೆ 9th ಗೊತ್ತಿಲ್ಲ. ಪ್ರೌಢಶಾಲೆಗಿಂತ ಪ್ರೌಢಶಾಲೆ, ಕಾಲೇಜು, ಡಿಗ್ರಿ ಕಾಲೇಜು, ಪ್ರೌಢಶಾಲೆ ನಾವು ಸರ್ ಮುನ್ನೆಚ್ಚರಿಕೆಗೆ ಎಷ್ಟು ಆಂಬುಲೆನ್ಸ್ 10 ಆಂಬುಲೆನ್ಸನ್ನು ತೊಗೊಂಡಿದ್ವಿ. ಪ್ರತಿ 2 ಕಿಲೋಮೀಟ್ರಿಗೆ ಒಂದು ಆಂಬುಲೆನ್ಸ್ ಅಂತ ಪ್ಲ್ಯಾನ್ ಮಾಡಿದ್ವಿ. ಕುಡಿಯ ನೀರಿಂದು ಪ್ರತಿ ಒಂದೊಂದು 100 ಮೀಟರ್ಗೆ ಕೂಡ ಸಿಟಿನಲ್ಲಿ ಮುನ್ಸಿಪಾಲ್ಟಿಯವರು ಪ್ರತಿ 100 ಮೀಟರ್ಗೆ ಒಂದೊಂದು ಕ್ಯಾನು ವಿತ್ ಕಪ್ಸು. ಮತ್ತು ಗ್ರಾಮ ಪಂಚಾಯತಿ ವತಿಯಿಂದ ನಮ್ಮಲ್ಲಿ ಮೇಟ್ಸ್ ಅಂತ ಇರ್ತಾರೆ, ನರೇಗಾ ಉದ್ಯೋಗ ಖಾತ್ರಿ ಕೆಲಸ ಮಾಡೋದು. ಅವರು ಅಲ್ಲಿ ನೀರು ಕೊಡ್ತಾರೆ, ಅವರು ಕೆಲಸ ಮಾಡೋ ಅವ್ರಿಗೆ ಐಡಿ ಅದನ್ನು ಅವರು ಎಲ್ಲ ಒಂದು ಬೈಕ್ ಮೇಲೆ ಕೆಲವೊಂದು ಪ್ರತಿ 100 ಮೀಟರ್ಗೆ ಒಬ್ಬರು ಒಂದು ಫ್ಲ್ಯಾಗ್ ಇಟ್ಕೊಂಡು, ಆ ಫ್ಲ್ಯಾಗು ರಾಷ್ಟ್ರಧ್ವಜ, ಕರ್ನಾಟಕ ನಮ್ಮ ಕನ್ನಡ ಧ್ವಜ ಮತ್ತು ಈಗೊಂದು ಧ್ವಜ ಮಾಡಿದ್ದಾರೆ, ಪ್ರಜಾಪ್ರಭುತ್ವ, ಈ 3 ಧ್ವಜಗಳನ್ನ ಇಟ್ಕೊಂಡಿರ್ತಾರೆ. ಆ ಧ್ವಜಗಳು ಇಲ್ಲೇ ಇರುತ್ತೆ, ಅಲ್ಲಿ ನೀರುಗಳು ಅವೈಲೇಬಲ್ ಆಗುತ್ತೆ. ರಿಲೇ ಸರ್, ರಿಲೇ ನಮ್ಮ ಜಿಲ್ಲೆಯಲ್ಲಿ ರಿಲೇ ನಮ್ಮ ಜಿಲ್ಲೆಯಲ್ಲಿ ಏನು ಇದು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಗೂ ಪ್ರಶಸ್ತಿಗೆ ಮನವಿಯನ್ನು ಮಾಡ್ಯಾರಲ್ಲ, ಅದರಲ್ಲಿ ವಿಜಯನಗರ ಜಿಲ್ಲೆಗೆ ಏನು ವಿಶೇಷವಾಗಿ ಕಾನ್ಸೆಪ್ಟ್ಗಳೇನಿಲ್ಲ. ಇಲ್ಲ, ಅವರು 3-4 ಇದರಲ್ಲಿ ಅಂದರೆ ಎಷ್ಟು ಉದ್ದ ಮಾಡಿರ್ತೀವಿ ಅಂತ ಜನಸಂಖ್ಯೆಗೆ ಅನುಗುಣವಾಗಿ ಅಂತ ಹೇಳ್ತಾರೆ. ಜನಸಂಖ್ಯೆಗೆ ಅನುಗುಣವಾಗಿ ಆಮೇಲೆ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಈಗ ನಮ್ಮದು ಒಂದು 40 ಕಿಲೋಮೀಟರ್ ಆಗುತ್ತೆ ನಮ್ಮ ಜನಸಂಖ್ಯೆಗೆ, ಬೇರೆ ಜಿಲ್ಲೆ ಕಂಪೇರ್ ಮಾಡ್ತಾರೆ. ಉದಾಹರಣೆಗೆ ಕೆಲವು ಜಿಲ್ಲೆ 120 ಕಿಲೋಮೀಟರ್, ಭಾಳ ಕಡಿಮೆ ಆಗುತ್ತೆ. 120 ಕಿಲೋಮೀಟರ್ ಕಡಿಮೆ ಅಂತಲ್ಲ, ನಮ್ಮದು ಕಡಿಮೆ ನಮ್ಮ ಜಿಲ್ಲೆ ಕಡಿಮೆ ಇದೆ. ನಿಮಗೆ ಕಡಿಮೆ ನಮಗೆ ಅಷ್ಟೇ ಮಾತಾಡ್ತೀವಿ. ಇದಿಲ್ಲ. ನೀವು ನಾವು ಕಾಲೇಜ್ ಮಕ್ಕಳು, ಹಾಸ್ಟೆಲ್ ಮಕ್ಕಳು ಇದ್ದಾರೆ ಅಂದರೆ ಸ್ವಲ್ಪ ಕಂಫರ್ಟ್ ಇದೆ. ಜನ ಭಾಗವಹಿಸ್ತಾರೆ, ಸಿಟಿನಲ್ಲಿ ಬರ್ತಾರೆ. ಇದೇ ಏರಿಯಾ ನಿಮ್ಮದು ಒಟ್ರಲ್ಲಿ ಬಿಟ್ವೀನ್ ಗಾದಿನೂರು ಯಾರು ಅದಕ್ಕೆ ನಾವು ಹಾಸ್ಟೆಲ್ ಮಕ್ಕಳಿಗೆಲ್ಲ ಅವರಿಗೆ ತರಬೇತಿ ಕೊಟ್ಟಿದ್ದೀವಿ. ನಮ್ಮ ಸಂವಿಧಾನದ ಬಗ್ಗೆ ನಾವು ಅರಿವು ಮೂಡಿಸ್ಬೇಕಂದ್ರೆ ನಾವೆಲ್ಲ ಅದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂತೇಳಿ. ಹಾಗಾಗಿ ಮಕ್ಕಳುಗಳು ರಿಜಿಸ್ಟ್ರೇಷನ್ ಮಾಡೋರು ರಿಜಿಸ್ಟ್ರೇಷನ್ ಮಾಡಿ ಹಾಗೇನಾದರೂ ಬರಲಿ, ಹೆಂಗಾದರೂ ಬರಲಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ. ಇವತ್ತೆಲ್ಲ ನಮ್ಮ ಅಧಿಕಾರಿಗಳು 1 ಕಿಲೋಮೀಟ್ರ್ ಮತ್ತು 3 ಕಿಲೋಮೀಟರ್ ಅವರೆಲ್ಲ ಓದಿದ್ದಾರೆ ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ. ಅವರು ಒತ್ತಾಯ ಅಲ್ಲ, ಸಂವಿಧಾನದ ಬಗ್ಗೆ ಅವ್ರಿಗೆ ಗಮನ ಸೆಳೆಯಲಿಕ್ಕೆ ಅವ್ರು ಮಾಹಿತಿ ನೀಡಿ ಅವ್ರನ್ನ ಖುಷಿಯಾಗಿ ಬರಲಿ ಅಂತ. ಅದನ್ನೆಲ್ಲ ಇವತ್ತು ನಾಳೆ ಮಾಡ್ತಾರೆ ಅವರು. ಮಾಡಿ ಅದನ್ನು ನಾವು ಯಶಸ್ವಿಯಾಗಿ ಮಾಡಲಿಕ್ಕೆ ಜಿಲ್ಲಾಡಳಿತ ಸಿದ್ಧ. ನಾವು ಒಂದು 5,000 ಎಕ್ಸ್ಟ್ರಾ ಮಾಡಿ ಪ್ಲಾನ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.